ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಕರ್ನಾಟಕ ಸ್ಪೆಷಲ್ ಆದಂತ ದೊನ್ನೆ ಬಿರಿಯಾನಿ ರೆಸಿಪಿಗೆ ನಾನು ಮಶ್ರೂಮ್ ದೊನ್ನೆ ಬಿರಿಯಾನಿನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ನಾನು 10 ಹಸಿ ಮೆಣಸಿನಕಾಯಿನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ದೊಡ್ಡ ಹಿಡಿಯಷ್ಟು ಪುದೀನ ಸೊಪ್ಪು ತೊಳ್ಕೊಂಡು ಕ್ಲೀನ್ ಆಗಿ ಅದನ್ನ ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕೂಡ ಒಂದು ಹಿಡಿ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ದೊಡ್ಡ ಹಿಡಿಯಷ್ಟು. ಹಾಗೆ ಶುಂಠಿ 1 ಇಂಚು ಸಾಕು. ಬೆಳ್ಳುಳ್ಳಿನ ನಾನು 2 ಉಂಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ. 2 ಉಂಡೆ ಬೆಳ್ಳುಳ್ಳಿನ ಹಾಕೊಂಡು, ಮತ್ತೆ 1 ಇಂಚು ಚಕ್ಕೆ, ಲವಂಗ 5 ಕಾಳು, ಮತ್ತೆ ಕಾಳು ಮೆಣಸು 1 ಸ್ಪೂನ್ ನ ಹಾಕೊಂಡು ಇದು ಚೆನ್ನಾಗಿ ನುಣ್ಣಗಾಗೋ ತರ ಗ್ರೈಂಡ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆದ್ಮೇಲೆ ಇವಾಗ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ಬಿರಿಯಾನಿ ಪಾತ್ರೆನೇ ಬರುತ್ತೆ ಇದಕ್ಕೆ. ನೀವು ಆ ಪಾತ್ರನ ಇಟ್ಕೊಳ್ಳಿ. 7ರಿಂದ 8 ಸ್ಪೂನ್ ಅಷ್ಟು ಎಣ್ಣೆ, ತುಪ್ಪ 4ರಿಂದ 5 ಸ್ಪೂನು ಹಾಕೊಳ್ಳಿ. ಹಾಕೊಂಡು ಚಕ್ಕೆ 1 ಇಂಚಷ್ಟು ಅದನ್ನ 2 ಭಾಗ ಮಾಡಿ ಹಾಕೋತಾ ಇದ್ದೀನಿ ನಾನು. ಮತ್ತೆ ಏಲಕ್ಕಿ ಕೂಡ 1 3-4, ಸ್ಟಾರ್ 2, ಮತ್ತೆ ಲವಂಗ 4ರಿಂದ 5, ಹಾಗೆ ಬಿರಿಯಾನಿ ಎಲೆ ಕೂಡ 4ರಿಂದ 5 ಹಾಕೊಂಡು, ಅದಕ್ಕೆ ನಾನು ಆನಿಯನ್ ಉದ್ದುದಕ್ಕೆ ಕಟ್ ಮಾಡಿ ಹಾಕೋತಾ ಇದ್ದೀನಿ. 3ರಿಂದ 4 ಆನಿಯನ್ ಉದ್ದುದ್ದು ಕಟ್ ಮಾಡ್ಕೊಂಡು ಹಾಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದಕ್ಕೆ ಕಸೂರಿ ಮೇಥಿ 1 ಹಿಡಿಯಷ್ಟು, ಈಗ ಮಶ್ರೂಮ್ನೆಲ್ಲ ಕ್ಲೀನ್ ಮಾಡಿ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕೊಂಡು ಆನಿಯನ್ ಫ್ರೈ ಆದ್ಮೇಲೆ ಇದನ್ನೆಲ್ಲ ಕಸೂರಿ ಮೇಥಿ ಮತ್ತೆ ಮಶ್ರೂಮ್ ಹಾಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ನೀರ್ ಬಿಡೋ ತರ ಆಗುತ್ತೆ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆಗೇನೆ 1 ಸ್ಪೂನ್ ಅಷ್ಟು ಜೀರಿಗೆನೂ ಕೂಡ ಅದಕ್ಕೆ ಹಾಕೊಳ್ಳಿ. ಇವಾಗ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಎಲ್ಲಾನು ಹಾಕೊಂಡು ಸ್ವಲ್ಪ ನೀರ್ ಹಾಕಿ ಮಿಕ್ಸಿ ಜಾರ್ಗೆ ಅದನ್ನು ನೀರಲ್ಲಿ ಹಾಕೊಂಡು, ಆಲ್ರೆಡಿ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರ್ನ ನಾನು ಹಾಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಅರ್ಧ ಸ್ಪೂನ್ ಅಷ್ಟು ಅರಿಶಿನ, ಮತ್ತೆ ಅಚ್ಕಾರದ ಪುಡಿ 1 ಸ್ಪೂನ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಇದನ್ನ ಫ್ರೈ ಹಾಗೆ ಬಿಡಿ. ಅದ್ರ ಜೊತೆಗೇನೆ ನಾನು 3ರಿಂದ 4 ಹುಳಿ ಟೊಮ್ಯಾಟೊನ ಗ್ರೈಂಡ್ ಮಾಡಿ ಹಾಕೋತಾ ಇದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಪ್ಯೂರಿ ಮಾಡ್ಕೊಂಡು ಅದನ್ನು ಹಾಕೊಳ್ಳಿ. ನೀವು ಬೇಕು ಅಂದ್ರೆ ಹಾಗೇನು ಕಟ್ ಮಾಡಿ ಟೊಮ್ಯಾಟೊನ ಹಾಕೋಬಹುದು. ನಾನು ಪ್ಯೂರಿ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ಇನ್ನು ಚೆನ್ನಾಗಿ ಬರುತ್ತೆ. ಅದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇವಾಗ ಇನ್ನ 2 ಗ್ಲಾಸ್ ನೀರಷ್ಟು ಹಾಕಿ, ಉಪ್ಪು 2 ಸ್ಪೂನ್ ಅಷ್ಟು ಉಪ್ಪು ಹಾಕಿ ಅದಕ್ಕೆ ಚೆನ್ನಾಗಿ ಕುದಿಯಕ್ ಬಿಡಿ. ಸ್ವಲ್ಪ ಕುದಿ ಬರ್ತಾ ಇದ್ದಂಗೆನೆ ಅದು ಇವಾಗ ಅಕ್ಕಿನೂ ಕೂಡ ನಾನು 1.5 ಗ್ಲಾಸ್ ಅಷ್ಟು ಅಕ್ಕಿನ ತೊಳ್ದು ಆಲ್ರೆಡಿ ನೆನ್ಸಿಟ್ಕೊಂಡಿದ್ದೀನಿ. ಅಕ್ಕಿನ ಮೊದ್ಲೇ ನೆನ್ಸಿಟ್ಕೊಳ್ಳಿ, 1 ಹಾಫ್ ಅನ್ ಅವರ್. ಬಿರಿಯಾನಿ ಸ್ವಲ್ಪ ಬೇಗ ಆಗುತ್ತೆ ಮತ್ತೆ ಸಾಫ್ಟ್ ಆಗಿ ಚೆನ್ನಾಗಾಗುತ್ತೆ. ನೋಡಿ, ಇವಾಗ ಆಲ್ರೆಡಿ ತೊಳೆದು ನೆನ್ಸಿಟ್ಕೊಂಡಿದ್ದೀನಿ ಅಕ್ಕಿನ 1.5 ಗ್ಲಾಸ್ ಅಷ್ಟು. 1.5 ಗ್ಲಾಸ್ಗೆ 3.5 ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿದ್ದೀನಿ. ನೀವು ಬೇಕು ಅಂದ್ರೆ ಇದನ್ನ ಜೀರಾ ರೈಸ್ ಬೇಕು ಅಂದ್ರೆ ಯೂಸ್ ಮಾಡ್ಕೋಬಹುದು. ಜೀರಾ ರೈಸ್ಗೆ ಹಾಫ್ ಗ್ಲಾಸ್ ಕಡಿಮೆ ನೀರು ಹಾಕೋಬೇಕು. ಇವಾಗ ಇದನ್ನ 1 ಪ್ಲೇಟ್ ತಗೊಂಡು ಮುಚ್ಚಿಟ್ಬಿಡಿ. ಸ್ವಲ್ಪ ಮುಚ್ಚಿಡೋದ್ರಿಂದ ಅಕ್ಕಿ ಬೇಗ ಬೇಯುತ್ತೆ. ಇವಾಗ ಅದೇ ತರ ಮಧ್ಯದಲ್ಲಿ ಕಲಿಸ್ತಾ ಇರಿ. ನೋಡಿ, ಇವಾಗ ಆಲ್ರೆಡಿ 1/4 ಗಂಟೆ ಆಯ್ತು, ಓಪನ್ ಮಾಡಿದೀನಿ. ಇವಾಗ ಆಲ್ರೆಡಿ 3/4 ಭಾಗ ಅಕ್ಕಿ ಬೆಂದೋಗಿದೆ. ಇವಾಗ ಇದನ್ನ ನಾವು ದಮ್ ಕಟ್ಟೋಣ. ಇದ್ರ ಮೇಲೆ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು, ಸ್ವಲ್ಪ ನೀರಿದೆ, ಎಲ್ಲ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಪ್ರೆಸ್ ಮಾಡಿ ಇದ್ರ ಮೇಲೆ ಪ್ಲೇಟ್ ಇಟ್ಟು, ಅದ್ರ ಮೇಲೆ ನೀವು ಗುಂಡ್ಕಲ್ಲು ಇಲ್ಲ ಅಂದ್ರೆ ಬೇರೆ ಏನೇನಾದ್ರೂ ಐಟಮ್, ಬಾರದ ಏನಾದ್ರು ಐಟಮ್ ನ ಇಡ್ಬೋದು. ಇಟ್ಬಿಟ್ಟು ಸಿಮ್ ಅಲ್ಲಿ ನೀವು 1/4 ಗಂಟೆ ಬಿಡಿ ಅದನ್ನ. ಹಾಗೆ ಪಳಪಳ ಅಂತ ದೊನ್ನೆ ಬಿರಿಯಾನಿ ರೆಡಿ ಆಗಿರುತ್ತೆ. 15 ಮಿನಿಟ್ಸ್ ಇಲ್ಲ 20 ಮಿನಿಟ್ಸ್ ಸಾಕು. ನೋಡಿ, ಇವಾಗ ಆಗಿದೆ. ಇದು ಓಪನ್ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಪಳಪಳ ಅಂತ ರೆಡಿ ಆಗಿದೆ ನೋಡಿ. ಅಕ್ಕಿನೂ ತುಂಬಾ ಚೆನ್ನಾಗಿ ಬೆಂದೋಗಿದೆ, ಮತ್ತೆ ಉದುರಾಗಿ ಚೆನ್ನಾಗಾಗಿದೆ. ನಮ್ಮ ದೊನ್ನೆ ಬಿರಿಯಾನಿ, ಟೇಸ್ಟಿಯಾದ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ. ಇದನ್ನ ನೀವು ಒಂದು ಸರ್ವಿಂಗ್ ಬೌಲ್ ಹಾಕಿ ರಾಯ್ತಾ ಜೊತೆ ಸರ್ವ್ ಮಾಡಿ. ಹಾಗೆ ಸೈಡ್ ಅಲ್ಲಿ ಆನಿಯನ್ ಮತ್ತೆ ಕುಕುಂಬರ್ನ ಇಟ್ಟು ಸರ್ವ್ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ. ಹಾಗೆ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಫ್ರೆಂಡ್ಸ್, ಮನೆಯಲ್ಲಿ ಟ್ರೈ ಮಾಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ.
ಥ್ಯಾಂಕ್ ಯು ಫ್ರೆಂಡ್ಸ್.